ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ವರದಿಯಂತೆ ಮೀಸಲಾತಿಯನ್ನ ಜಾರಿಗೊಳಿಸಲು ಮನವಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ನೀಡಿದ ಮಾದಿಗ ಸಮಾಜದ ಮುಖಂಡರು, ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗುವುದು ಬಹಳ ಅವಶ್ಯಕತೆ ಇದೆ. ಆದರೆ ಒಳ ಮೀಸಲಾತಿ ಸಿಗುತ್ತಿಲ್ಲ. ಮುಖ್ಯ ಮೀಸಲಾತಿ ಇದ್ದರೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಉನ್ನತ ಶಿಕ್ಷಣ ಸೇರಿದಂತೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರಿಯಾದ ಸ್ಥಾನ ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ 30 ವರ್ಷಗಳಿಂದಲೂ ಹೋರಾಟ ಮಾಡುತ್ತಾ ಬಂದಿರುತ್ತೇವೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ನಿರ್ಧಾರ ರಾಜ್ಯ ಸರ್ಕಾರಗಳಿಗೆ ಸೇರಿದೆ ಎಂದು ಹೇಳಿದೆ. ಈ ಒಳ ಮೀಸಲಾತಿ ಜಾರಿ ಕುರಿತು ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ವರದಿ ನೀಡಿದೆ. 2011ರ ಜನಗಣತಿ ಆಧಾರದ ಮೇಲೆ ಪುನರ್ ಪರಿಶೀಲಿಸಿ ವರದಿ ಕೊಡಲು ರಚಿಸಿದ ಸಂಪುಟದ ಉಪ ಸಮಿತಿ ಅತ್ಯಂತ ವೈಜ್ಞಾನಿಕ ವರದಿ ನೀಡಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೀಡಿದ ಈ ವರದಿಯನ್ನ ಮಾನ್ಯಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂಬುದು ಬಲವಾಗಿ ಆಗ್ರಹಿಸಿದ ಮಾದಿಗ ಸಮಾಜ ಈಗಾಗಲೇ ನ್ಯಾಯಮೂರ್ತಿ ಎಜೆ ಸದಾಶಿವ ಅವರು ಸ್ಪಷ್ಟವಾದ ವರದಿಯನ್ನ ಸರ್ಕಾರಕ್ಕೆ ನೀಡಿದ್ರು. ಮತ್ತೆ ಅದಕ್ಕೆ ಹೊಸದಾದ ಆಯೋಗ ರಚನೆ ಮಾಡಿದ್ದು ಎಷ್ಟು ಸರಿ? ಈ ರೀತಿ ಮಾಡಿದ್ದು ಕುಂಟು ನೆಪ ಹಾಗೂ ಕಾಲಹರಣ ಮಾಡುವ ಮತ್ತು ಒಳ ಮೀಸಲಾತಿ ಅನುಷ್ಠಾನವನ್ನ ಮುಂದಕ್ಕೆ ಹಾಕುವ ಕುತಂತ್ರವಾಗಿದೆ. ಈ ಕೂಡಲೇ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಂಡು ಜಾರಿಗೊಳಿಸಬೇಕು ಎಂದು ಬಾಗಲಕೋಟೆ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಾಬು ಕೆಳಗಿನಮನಿ, ಚಂದ್ರಪ್ಪ ಹರಿಜನ್, ಸುಭಾಷ್ ನಡುವಿನಮನಿ, ಸಿದ್ದರಾಮ ಅವರಾದಿ, ಸುನೀಲ್ ಬನಹಟ್ಟಿ, ಸಾಗರ್ ಹೊಸ್ಮನಿ, ಮಾರುತಿ ಮಾದರ್, ರವಿ ಕರಿಶೆಟ್ಟಿ ಹಾಗೂ ಇನ್ನು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರ ಶಾನೂರ್ ಗೋಲಂಬಾವಿ. ಸುಮಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ. ಜನಸಂಖ್ಯೆ ಅನುಗುಣವಾಗಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದವರು ಮನೆ ಮನೆ ತಿರುಗಿ ಎಲ್ಲ ಜನರ ಗಣತಿ ಮಾಡಿ, ಎಲ್ಲ ಜನಾಂಗದ ಗಣತಿ ಮಾಡಿ SC ಒಳಗಿನ ಮೀಸಲಾತಿಯನ್ನು ವರ್ಗೀಕರಣ ಮಾಡಲು ಶಿಫಾರಸು ಮಾಡಿ ಕಳಿಸಿದ್ದಾರೆ. ಸರ್ಕಾರ ಅದನ್ನು ಕೂಡಲೇ ಮೀಸಲಾತಿ ವರ್ಗೀಕರಣ ಎಜೆ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಿ ಮೀಸಲಾತಿ ವಂಚಿತ ಕೆಳ ಸಮುದಾಯಕ್ಕೆ ಮೀಸಲಾತಿಯನ್ನು ದೊರಕಿಸಿಕೊಡಲು ಮುಖ್ಯಮಂತ್ರಿಗಳು ಗಟ್ಟಿ ನಿರ್ಧಾರ ಮಾಡಬೇಕಂತ ಹೇಳಿ ನಾನು ಈ ಮುಖಾಂತರ ಮನವಿ ಸಲ್ಲಿಸ್ತೇನೆ. ಜೈ ಮಾದಿಗ, ಜೈ ಮಾದಿಗ. ಸದಾಶಿವ ಆಯೋಗ ಜಾರಿ ಮಾಡಿದ್ದಾರೆ. ಆದರೆ ಕೋರ್ಟ್ನಿಂದ ಜಾರಿ ಆದರೂ ಇಲ್ಲಿ ರಾಜಕೀಯವಾಗಿ ಮತ್ತದನ್ನು ಪರಿಶೀಲನೆ ಮಾಡಿತು. ಒಂದು 3 ತಿಂಗಳು ಟೈಮ್ ಕೇಳಿದ್ದಾರೆ. ಆದ್ರೆ ನಮ್ಮ ಮೊದಲ ಏನೈತಿ ಸದಾಶಿವ ಕೋರ್ಟಿಂದ ಆಗಿತ್ತದ, ಆ ಕೋರ್ಟಿಂದ ಆಗಿತ್ತ ಮಾತು ಪರಿಶೀಲನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೋರ್ಟ್ ಮುಂದೆ ಯಾರೋ ದೊಡ್ಡವರಲ್ಲ. ಆದ ಕಾರಣ ಸದಾಶಿವ ಏನು ಜಾರಿ ಆಗೈತಿ ಅದನ್ನೇ ನಮಗೆ ಜಾರಿಗೆ ಅದನ್ನ ಅನುಷ್ಠಾನ ಆಗ್ಬೇಕಂತ ನಾವೀಗ ರಬಕಬನಟ್ಟಿ ಮಾದಿಗರ ಒಕ್ಕೂಟದಿಂದ ವಿನಂತಿ ಪೂರ್ವಕ ಕೇಳಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸುತ್ತೇವೆ. ಆದ ಕಾರಣ ಮಾನ್ಯ ರಾಜ್ಯಪಾಲರು ಇದನ್ನ ಅಂಗೀಕಾರ ಮಾಡಿ ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕು. ಮತ್ತು ಆಯೋಗವನ್ನು ಜಾರಿ ಮಾಡ್ತಂದ್ರೆ ಅದೇ ನಮ್ಗೆ ಕಬಲಿಲ್ಲ. ಸದಾಶಿವ ಆಯೋಗನ ಜಾರಿ ಮಾಡ್ಬೇಕಂತೇಳಿ ವಿನಂತಿ ಪೂರ್ವಕ ಹೇಳ್ಕೊಂಡು ನಾನು ಒಂದು 2 ಮಾತು ಮುಗಿಸ್ತೀನಿ. ಇವತ್ತು ನಾವು ಇಲ್ಲಿ ಕೂಡಿರುವ ಉದ್ದೇಶ ಸುಪ್ರೀಂ ಕೋರ್ಟ್ ನಮ್ಮ ಮಾದಿಗ ಮೀಸಲಾತಿಯನ್ನು ಆಯಾ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿತು. ಇವತ್ತು ನಾವು ಪರಿಶಿಷ್ಟ ಜಾತಿಯಲ್ಲಿ ಇದ್ರೂ ಸಹ ಪರಿಶಿಷ್ಟ ಜಾತಿಯಲ್ಲಿ 100ಕ್ಕಿಂತ ಹೆಚ್ಚು ಜಾತಿಗಳಿವೆ. ಅದಕ್ಕಾಗಿ ನಮಗೆ ಕರ್ನಾಟಕದಲ್ಲಿ ಬಹುಸಂಖ್ಯೆಯಲ್ಲಿ ಮಾದಿಗರಿದ್ದು ನಮಗೆ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇಲ್ಲ. ಆದ ಕಾರಣ ಇದನ್ನೆಲ್ಲ ನಮ್ಮ ಹಿರಿಯರು ಮುಖಂಡರು ಮನಗೊಂಡು ಸುಮಾರು ಒಂದು 30 ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಆದ್ರೂ ಕೂಡ ಇನ್ನೂವರೆಗೂ ನಮಗೆ ಮೀಸಲಾತಿ ಸರಿಯಾಗಿ ಸಿಗ್ತಾ ಇಲ್ಲ. ಬೇಕಾದ್ರೆ ನೀವು ಆಯಾ ಸಂಬಂಧಪಟ್ಟ ಹಲವು ಇಲಾಖೆಗಳಲ್ಲಿ ನೋಡ್ಬೋದು, ಮಾದಿಗರು ಕಮ್ಮಿ ಇದ್ದು ಬೇರೆ ಜಾತಿಯವರು ಜಾಸ್ತಿ ಇದ್ದಾರೆ. ಸೊ ಅದಕ್ಕಾಗಿ ದಯವಿಟ್ಟು ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು.
ಸುಪ್ರೀಂ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರ ಮೇಲೆ ಡಿಪೆಂಡ್ ಆಗಿ ಹೇಳಿಕೆ ಕೊಟ್ಟಿದೆ. ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದೆ. ದಯವಿಟ್ಟು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಿಸಿ ನಮಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿ ನಮ್ಮ ಜಾತಿಗೆ ಸಪರೇಟ್ ಒಂದು ಕೊಡ್ಬೇಕಂತ ಹೇಳ್ಕೊಂಡು ನಾನು ಮಾತಾಡಿ ಮುಗಿಸ್ತೀನಿ. ಮಾದಿಗ ಮೀಸಲಾತಿ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗೆ ನಮ್ಮಲ್ಲಿ ವಿನಂತಿ ಏನಂದ್ರೆ, ಸುಮಾರು ನಮ್ಮ ಹಿರಿಯರು ಪೂರ್ವಿಕರು ಒಂದು 20-30-40 ವರ್ಷಗಳಿಂದ ಈ ಬೇಡಿಕೆನ ಇಟ್ಕೊಂಡು ಹೋರಾಟ ಮಾಡ್ಕೊತಾ ಬಂದಿದ್ರು. ಬಟ್ ಈಗ ನಾವು ಒಂದು 20 ವರ್ಷ, ಯಾಕಂದ್ರೆ 2011ರಾಗ ಬೆಳಗಾವಿ ಇದ್ರೊಳಗೆ ಲಾಠಿ ಚಾರ್ಜ್ ಆದಾಗ ನಾವೆಲ್ಲ ಅಲ್ಲಿ ಹೋರಾಟದಾಗ ಭಾಗಿಯಾದವ್ರೆ. ಅಲ್ಲಿಂದನೂ ನಾವು ಎಲ್ಲರೂ ಮಾಡ್ಕೊತ ಬಂದೀವಿ. ಈಗ ಹಿಂದೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಹಾಕ್ತಿದ್ರು, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಮೇಲೆ ಹಾಕ್ತಿದ್ರು. ಹೀಗಾಗಿ ಯಾರೂ ಸರಿಯಾಗಿ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇರ್ತಿದ್ದಿಲ್ಲ. ಈಗ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು 4-5 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಜಡ್ಜ್ ಸಾಹೇಬ್ರ ಒಂದು ನಿರ್ದಿಷ್ಟ ಇದನ್ನು ನಿಲುವು ಕೊಟ್ರಿ. ಏನಂತಂದ್ರೆ, ಮೀಸಲಾತಿ ಸಂಬಂಧಪಟ್ಟಂಗ ನಿಮ್ಮ ರಾಜ್ಯಗಳು ನೀವ ಕೊಡ್ಬೋದು, ನಿಮಗೆ ಅಧಿಕಾರ ಐತೆ ಅಂತೇಳಿ ಅವ್ರಿಗೆ ಸಲಹೆ ಕೊಟ್ಬಿಟ್ರು, ಅವಕಾಶ ಮಾಡಿಕೊಟ್ರು. ಆದ್ರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನು ಕೇಳ್ಕೊತೀವಿ ಅಂದ್ರೆ, ಈಗ ನಿಮಗೆ ಪೂರ್ಣ ಅವಧಿ ಸಹಕಾರ ಸುಪ್ರೀಂ ಕೋರ್ಟ್ ನಿಮಗೆ ಅವಕಾಶ ಕೊಟ್ಟೈತಿ, ನಿಮ್ಮ ಅವಧಿನೂ ನಿಮ್ಮ ಸರ್ಕಾರದ ಬಹುಮತ ಐತಿ. ಆದ್ರಿಂದ ನಮ್ಮ ಸಮಾಜಗಳಿಗೆ ಬೇಡಿಕೆ ಭಾಳ ದಿನದಿಂದ ಐತಿ. ನಿಮ್ಮ ಗೌರ್ಮೆಂಟ್ ಮೇಲೆ, ತಮ್ಮ ಮುಖ್ಯಮಂತ್ರಿಗಳ ಮೇಲೆ ಸರಿಯಾದ ನಾವೆಲ್ಲ ವಿಶ್ವಾಸ ಇಟ್ಟಿವಿ. ಈ ಸರಿ ಅದನ್ನ ಲಘು ಕಾಲದ ಭಾಳ ದಿನ ತಗೊಳ್ಳಾರ್ದನ ಈ ಆದೇಶ ಇದನ್ನ ಅಂಗೀಕಾರ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸ್ತಾ ಇದೀವಿ. ಒಳ ಮೀಸಲಾತಿ ಕುರಿತು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯಂತೆ ಮೀಸಲಾತಿಯನ್ನು ಜಾರಿಗೊಳಿಸುವ ಕುರಿತು ಇವತ್ತು ನೀವೆಲ್ಲರೂ ಮನವಿ ಸಲ್ಲಿಸಿದ್ದೀರಿ. ನಿಮ್ಮ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ನಿಮ್ಮ ಒಳ ಮೀಸಲಾತಿಗೂ ನಮ್ಮ ಬೆಂಬಲ ಇರುತ್ತದೆ. ಈ ಮೀಸಲಾತಿ ರಾಜ್ಯ ಸರ್ಕಾರ ಎಲ್ಲರಿಗೂ ನೀಡಲಿ ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ